ಆಗಿಲ್ಲಲ್ಲ. ನಮ್ಮದು JDS ಪಕ್ಷ ಇರೋದೇ ಮೈಸೂರು ಭಾಗದಲ್ಲಿ ಜಾಸ್ತಿ, ಇಲ್ಲಿ ಜಾಸ್ತಿ ಸೀಟ್ ತಗೊಳ್ತೀವಿ. ಎಲ್ಲಿ ನಮ್ಗೆ ಗೆಲ್ತಾರೆ ಅಲ್ಲ ಕ್ಯಾಂಡಿಡೇಟ್ಗಳು ನಮ್ಗೆ ಬಿಟ್ಕೊಡ್ತಾರೆ ಅವರು. ಅದರಿಂದ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. 50-50 ಅಂತ ಏನಿಲ್ಲ, ಕಂಡೀಷನು ಅಂತೆಲ್ಲ ಏನೂ ಇಲ್ಲ. ಮಾಲೂರು ತಾಲೂಕಲ್ಲಿ JDS ಪಕ್ಷ ಸಂಘಟನೆ ಆಗಬೇಕು, ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು. ನಮ್ಮನ್ನು ರಾಮೇಗೌಡರ ನೇತೃತ್ವದಲ್ಲಿ ನಮ್ಮೆಲ್ಲರ JDS ಪಕ್ಷದ ಮುಖಂಡರುಗಳು ಮತ್ತು ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಮುಖಂಡರುಗಳು ಎಲ್ಲರೂ ಸೇರಿ ಒಟ್ಟಾಗೆ ಈ JDS ಪಕ್ಷವನ್ನು ಸೇರಿ ಪಕ್ಷವನ್ನು ಕಟ್ಟುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಾವು ಚುನಾವಣೆಗಳ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಇನ್ನೂ 2 ವರ್ಷ ಸಮಯ ಇದೆ. ಈಗ ನಾವು ಪಕ್ಷ ಸೇರ್ಪಡೆಯ ವಿಚಾರವಾಗಿ ಮಾತ್ರ ನಾವು ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಪಕ್ಷಕ್ಕೆ ಸೇರಿ ಮೊದಲು ಪಕ್ಷ ಸಂಘಟನೆ ಮಾಡುವಂಥ ಗುರಿ ನಮ್ಮದೆಲ್ಲ. ಸ್ಥಳೀಯವಾಗಿ ಬರುವಂಥ ಚುನಾವಣೆಗಳೀಗ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅದೆಲ್ಲ ನಮ್ಮ ಚುನಾವಣೆಗಳಿಗಿಂತ ಮುಂದೆ ಬರುವಂಥ ಚುನಾವಣೆಗಳು. ಇವೆಲ್ಲ ಮುಖ್ಯವಾಗಿ ನಮಗೆ ಆಗಬೇಕಾಗಿರೋದು ನಮ್ಮ ಕಾರ್ಯಕರ್ತರ ಭವಿಷ್ಯ ಮುಖ್ಯ. ನಮಗೋಸ್ಕರ ಕೆಲಸ ಕಾರ್ಯಗಳು ಬಿಟ್ಟು ಪಕ್ಷವನ್ನು ಕಟ್ತಾ ಕೆಲಸ ಮಾಡಿಕೊಂಡು ಅವರೆಲ್ಲ ಇರೋದ್ರಿಂದ ನಾವು ಹಾಗಾಗಿ ಅವರ ಒಂದು ಚುನಾವಣೆಗಳು ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಇವತ್ತು JDS ಪಕ್ಷಕ್ಕೆ ಸೇರ್ತಾ ಇದ್ದೀವಿ. ನಮ್ಮ ಚುನಾವಣೆ ಹೈಕಮಾಂಡ್ ಇರ್ತಾರೆ, ಮೈತ್ರಿ ಪಕ್ಷ ಇರೋದ್ರಿಂದ ಹೈಕಮಾಂಡ್ ಅವ್ರು ನೋಡ್ಕೊಂಡು ಅದನ್ನು ಯಾವ ರೀತಿ ಹಂಚ್ಕೊಬೇಕು ಏನಂತ ತೀರ್ಮಾನ ಮಾಡ್ತಾರೆ. ಅವರು ಈಗಲೇ ಡಿಸೈಡ್ ಮಾಡ್ಕೊಂಬಿಟ್ರೆ ಸೋಲ್ಸೋಕ್ಕೆ ನಿಲ್ತಾ ಇದ್ದಾರೆ ಅಂತೇಳಿ ನಾವು ನಮ್ಮ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ. ಅವ್ರ ಪಕ್ಷ ಅವ್ರದ್ದು, ನಮ್ಮ ಪಕ್ಷ ನಮ್ಮದು, ಅಲೈನ್ಸು ಇದ್ದೀವಿ. ಆದರೆ ಸೋಲ್ಸೋದು ಗೆಲ್ಸೋದು ಯಾವಾಗ ಬರೋದು? ಚುನಾವಣೆ ಬಂದಾಗ. ಇನ್ನೂ 2.5 ವರ್ಷ ಇದೆ. ಈಗಲೇ ಪಾಪ ಭಯ ಏನಕ್ಕೆ? ಭಯ ಪಡೋಂಥದ್ದು ಬೇಡ. ನೀವು ಪಕ್ಷ ಸಂಘಟನೆ ಮಾಡಿ, ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಇಬ್ಬರು ಹೈಕಮಾಂಡ್ಗಳಿದ್ದಾರೆ, ಡಿಸೈಡ್ ಅವ್ರು ಮಾಡ್ತಾರೆ. ಇಬ್ಬರು ಜೊತೆಲೇ ಎಲೆಕ್ಷನ್ ಮಾಡಬೇಕಲ್ಲ. ಆಮೇಲೆ ನಮ್ಗೆ ಕೊಟ್ಟರೆ ನೀವು ನಮ್ಗೆ ಸಪೋರ್ಟ್ ಮಾಡಬೇಕು, ನಿಮ್ಗೆ ಕೊಟ್ಟರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅದರಲ್ಲಿ ಏನಿದೆ ಭಯ? ಯಾಕೆ? ದೊಡ್ಡದಾದ್ರೆ ಇನ್ನು ಅವ್ರಿಗೆ ಒಳ್ಳೇದಲ್ಲ. ಈಗ ಪಾಪ ಅವ್ರು ಆಚೆ ಇರೋದಕ್ಕೆ ನಾವು ಮನೆಯೊಳಗಿದ್ರೆ ನಿಮಗೆ ಶಕ್ತಿ 4 ದಿವಸ ನಿಮ್ಮ ಟಿಕೆಟ್ ಕೊಟ್ಟರೆ ನಾವು ಸಪೋರ್ಟ್ ಮಾಡ್ತೀವಿ, ನಮ್ಗೆ ಕೊಟ್ಟರೆ ನೀವು ಸಪೋರ್ಟ್ ಮಾಡಿ. ಅಲೈನ್ಸಲ್ಲಿ ಇದ್ದೀವಲ್ಲ ನಾವು. ಭಯ ಯಾಕೆ? ಸಮಯ ಬಂದಾಗ ನಾವು ಮಾತಾಡ್ತೀವಿ. ಈಗ ಇಬ್ಬರು ಜೊತೆ ಆಗಿದ್ದೀವಲ್ಲ, ಅವ್ರಿಗಿನ್ನ ಜಾಸ್ತಿ ಓಟ್ ನಮ್ದು ಇದೆಯಲ್ಲ ಈಗ. ಕರೆಕ್ಟ್ ಅಲ್ಲ? ಈಗ ಓಟ್ ಮಾನದಂಡ ಬಂದರೆ ಆ ಥರ. ಈಗ ಇವರು ಇಂಡಿಪೆಂಡೆಂಟ್ 50,000 ಓಟ್ ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ JDS ಪಕ್ಷ. ಆಮೇಲೆ JDS ಪಕ್ಷದ ಓಟೇ ಇಲ್ಲಿ ಜಾಸ್ತಿ ಇರೋದು ನಮ್ಮ ಇದರಲ್ಲಿ. ಈಗ ದೇವರಪ್ಪನವ್ರು ಇರ್ಬೋದು, ಮಂಜುನಾಥ್ ಗೌಡ್ರೆ ಇರ್ಬೋದು. ಯಾವ ಪಕ್ಷದಲ್ಲಿ ಗೆದ್ದಿದ್ದವ್ರು? JDSಲ್ಲಿ. BJPಗೆ ಹೋಗಿ ಎಲ್ಲಿ ಗೆದ್ದರು? ಅದರಿಂದ ಇಲ್ಲಿ JDS ಪಕ್ಷದ ಓಟ್ ಜಾಸ್ತಿ ಇದೆ. ಇದು JDS ಬೆಲ್ಟು. ಕೋಲಾರ ಡಿಸ್ಟಿಕ್ಕು JDS. BJP ಯಾವುದೋ ಆಕಸ್ಮಿಕವಾಗಿ ಬಂತು. ಮೊನ್ನೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ಹೋದ ಸತಿ ಮೋದಿಯವ್ರಿಗೆಲ್ಲ ಎಲ್ಲ ಪಕ್ಷದವರು ಸಪೋರ್ಟ್ ಮಾಡಿ ಡೈರೆಕ್ಟ್ ಫೈಟ್ ಇದ್ದಿದ್ದರಿಂದ ಮುನ್ಸ್ವಾಮಿ ಅವ್ರು ಗೆದ್ದರು. JDS ಇದ್ದಿದ್ರೆ ಎಲ್ಲಿ ಆಗೋದು? ರಾಜಕಾರಣನೇ ಡಿಫ್ರೆಂಟು. ಆ ಪಕ್ಷದವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಕೆಲವರು ನಮ್ಮಲ್ಲಿರೋರು ಅವ್ರು ಸಪೋರ್ಟ್ ಮಾಡ್ತಾರೆ. ಈಗ ಕಾಂಗ್ರೆಸ್ಸಲ್ಲೇ ಗುಂಪುಗಾರಿಕೆ ಇದ್ದಿದ್ದರಿಂದ BJPಗೆ ಅನುಕೂಲ ಆಯಿತು. BJPನ ಗೆಲ್ಲಿಸಿದವ್ರು ಯಾರು? ಹೋದ ಸತಿ ಕಾಂಗ್ರೆಸ್ ಅವರೇ. ಟಿಕೆಟ್ ಕೊಡಿಸಿದ್ರೆ ಯಾರು? ಕಾಂಗ್ರೆಸ್ ಅವರೇ. ಇಲ್ಲಿನ ರಾಜಕಾರಣ ವಿಚಿತ್ರ ಇದೆ. ಕೋಲಾರ ಡಿಸ್ಟಿಕ್ಕು ನಿಮಗೂ ಗೊತ್ತಿದೆ. ಕರೆಕ್ಟ್ ಅಲ್ಲ? ಮುನ್ಸ್ವಾಮಿಗೆ ಸಪೋರ್ಟ್ ಮಾಡ್ತಾರೆ ಯಾರು? ಟಿಕೆಟ್ ಕೊಡಿಸ್ತಾರೆ ಯಾರು? ಗೆಲ್ಲಿಸಿದವ್ರು ಯಾರು? ಕಾಂಗ್ರೆಸ್ ಅವರು. ಅದು ಮುಂದಿನ ದಿನಗಳಲ್ಲಿ ಮಾಡಲೇಬೇಕಲ್ಲ. ಈಗ ಅಲೈನ್ಸ್ ಅಂತ ಬಂದ ಮೇಲೆ ಟಿಕೆಟ್ ಯಾರು ಕೊಡ್ತಾರೋ ಅವ್ರಿಗೆ ನಾವು ಮಾಡಲೇಬೇಕು. ನಮ್ಮ JDSಗೆ ಇದು 100% ಇಲ್ಲಿ JDS ಟಿಕೆಟ್ ಸಿಗುತ್ತೆ. ಅದರಲ್ಲಿ ಡೌಟೇ ಬೇಡ. ಹೌದು. ಆಗ್ತೀವಲ್ಲ, ಜೊತೆಯಲ್ಲಿ ಇದೆ. ಇಬ್ಬರಲ್ಲಿ ಯಾರು ಅವೆಲ್ಲ ಏನಿಲ್ಲ. ನಮಗೆ ಪಕ್ಷ ಇಂಪಾರ್ಟೆಂಟ್. ಪಕ್ಷ ದೊಡ್ಡದು. ಅದು ಜನದ ಮೇಲೆ ಕೋಪಕ್ಕೆ ಹೇಳಿದ್ದೆ ನಾನು. ಅಂದರೆ ಸರ್ವಿಸ್ಗೆ ಬೆಲೆ ಇಲ್ಲ. ಕರೆಕ್ಟ್ ಅಲ್ಲ? ಇವರೇ ಆಗಲಿ ನಾವೇ ಆಗಲಿ, ಯಾರು ಸರ್ವಿಸ್ ಮಾಡ್ಕೊಂಬರ್ತೀವಿ. ಇವತ್ತು ನೋಡಿ, ಯಾರು ಸರ್ವಿಸ್ ಕೊಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ಬರೀ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ತಾರೆ. ಈಗ ಯಾರೋ ಒಬ್ರು ಮಾತಾಡ್ತಾನೆ, ಅವ್ರು 5,000 ಕೊಡ್ತಾರಂತೆ. ವಾಟ್ ಈಸ್ ದಿಸ್? ಏನಾಗ್ತಾ ಇದೆ ಇಲ್ಲಿ? ಏನಾಗ್ತಾ ಇದೆ? ಮುಂದಿನ ಜನರೇಷನ್ನ ಭವಿಷ್ಯ ಏನಿದೆ? ಹೋಗ್ಲಿ 2,000, 3,000, 5,000ದಲ್ಲಿ ಭವಿಷ್ಯ ಚೇಂಜ್ ಆಗ್ತದೆ ಯಾರ್ದಾದ್ರು? ತಾಲೂಕು ಅಭಿವೃದ್ಧಿ ಆಗ್ತದಾ? ಇನ್ಫ್ರಾಸ್ಟ್ರಕ್ಚರ್ ಬರುತ್ತಾ? ಭ್ರಷ್ಟಾಚಾರ ಹೋಗುತ್ತಾ? ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡಿದ್ದು ಅಂದರೆ ಜನ ಅರಿವು ಮೂಡಿಸೋದು. ನಾವೊಬ್ಬರು ಪರ್ಟಿಕ್ಯುಲರಾಗಿ ಮಾತಾಡಿಲ್ಲ. ಯಾರೇ ಆಗಲಿ ಜನಕ್ಕೆ ಅರಿವು ಮೂಡಬೇಕು. ಜನ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಬೇಕು. ನಾನು ಮಾಡಬೇಕಂತಲ್ಲ. ಯಾರನ್ನ ದೂರದೃಷ್ಟಿ ಇಟ್ಕೊಂಡಿದ್ದಾರೆ, ಯಾರು ಅಭಿವೃದ್ಧಿ ಪರವಾಗಿದ್ದಾರೆ, ಅವ್ರಿಗೆ ಜನ ಬೆಂಬಲಿಸಬೇಕು ಅನ್ನೋದು ನನ್ನ ವಾದ ಅಷ್ಟೇ. ಸ್ಥಳೀಯರನ್ನ ಗೆಲ್ಲಿಸಬೇಕು ರಾಮೇಗೌಡರನ್ನ ಅಂತ ಅವರು ಕೂಡ ಹೇಳಿದ್ರು. ನೋಡೋಣ, ಅವ್ರ ಆಸೆ ನೆರವೇರ್ತದೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ. ಆ ಥರ ಏನಿಲ್ಲ. ಎಲ್ಲ ಈಗ 50,000 ಓಟ್ ಹಾಕಿ ಹೊರಗಿನವ್ರ ನೆಂಬಲ್ಲಿ ಆತನೇ ಕರ್ಕೊಂಡು ಮಾಡಿಲ್ಲಪ್ಪ. ಅವತ್ತು ಗೊತ್ತಾಗಿಲ್ಲೇನಾ ಅವ್ರು ಆಚೆ ಅವ್ರು ಅಂತೇಳಿ? ಅವ್ರು ಇಲ್ಲಿನವ್ರ?
ಮತ್ತೆ ತಪ್ಪು ಅದು ತಪ್ಪು ಮಾಡಿಬಿಟ್ಟಾರೆ, ಅದರಲ್ಲೇನಿದೆ? ಒಂದ್ಸತಿ ಆದ್ರೇನು 10 ಸತಿ ಆದ್ರೇನು ಆಗಿದೆ. ಈಗ ಆಚೆ ಟಿಕೆಟ್ ಸಿಗುತ್ತೆ ಅನ್ನೋದು ಏನು ಕಾನ್ಫಿಡೆನ್ಸ್ ಇದೆ? ಯಾಕಂದ್ರೆ ಇವಾಗ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂಗೆ ದೇವೇಗೌಡರ ಕುಟುಂಬ ಆ ವಿಚಾರದಲ್ಲಿ ನಮಗೆಲ್ಲರಿಗೂ ನಂಬಿಕೆ ಇರಬೇಕು. ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಈಗ ಭಾರತೀಯ ಜನತಾ ಪಕ್ಷದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಯಾವುದೋ ಕಾರಣಾಂತರಗಳಿಂದ ನಮಗೆ ಬದಲಾವಣೆ ಆಗಿರ್ಬೋದು. ಆದರೆ ನಾವು ಪಕ್ಷವನ್ನು ಕಟ್ಟೋದ್ರಲ್ಲಾಗಿರ್ಬೋದು, ಕೆಲಸ ಮಾಡೋದ್ರಾಗಲಿ, ಜನಸೇವೆ ಮಾಡೋದ್ರಾಗಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿವಸ JDS ಪಕ್ಷ ಕೂಡ ನಾವು ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ನಮ್ಮ ಕೆಲಸ ನಾವು ಮಾಡಬೇಕು. ಆ ದೃಷ್ಟಿನಲ್ಲಿ ನಾವು ನಂಬಲೇ ಇಲ್ಲ ಅಂದರೆ ನಮಗೆ ದಾರಿನೇ ಸಿಗಲ್ಲ. ಹಾಗಾಗಿ ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಹೋಗಬೇಕು. ಆ ಉದ್ದೇಶ ನಾವು ಮಾಲೂರಿಗೆ ಬರಬೇಕಾದ್ರೆ ಇಲ್ಲಿ BJPನಲ್ಲಿ ನಾವು ಬಂದು ಸಂಘಟನೆ ಮಾಡಬೇಕಾದ್ರೆ ಹೈಕಮಾಂಡ್ ಎಲ್ಲರೂ ಒಪ್ಪಿಗೆ ತಗೊಂಡು, ಅದರಲ್ಲಿ ನಮ್ಮ ಎಕ್ಸ್ ಮಿನಿಸ್ಟರ್ ಆದಂಥವ್ರು ಕೃಷ್ಣ ಶೆಟ್ಟಿ ಅವರು ಇಲ್ಲಿ MLA ಆಗಿದ್ದು 2 ಸರಿ. ಹಾಗಾಗಿ ಅವರು ಓಡಾಡ್ತಾ ಇಲ್ಲ ಅಂದಾಗ ಅವರು ಫಸ್ಟ್ ಅವ್ರ ಆಶೀರ್ವಾದ ತಗೊಬೇಕು. ಅವ್ರನ್ನ ಕೇಳಿ ನಾವು ಪ್ರಾರಂಭ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ನಾವು ಅವರ ಒಂದು ಒಪ್ಪಿಗೆ ಮೇರೆಗೆ ನಾವು ಮಾಲೂರು ತಾಲೂಕಲ್ಲಿ ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ನಿಲ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ರಿ. ಕಾರಣಾಂತರಗಳಿಂದ ಅವ್ರಿಗೂ ಟಿಕೆಟ್ ಕೊಟ್ಟಿಲ್ಲ, ನಮಗೂ ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ನಾವು ಇಂಡಿಪೆಂಡೆಂಟ್ ಆಗಿ ಚುನಾವಣೆ ಮಾಡಿದ್ರಿ. ಜೊತೆಯಲ್ಲಿ ಇವತ್ತು ಎಲ್ಲ ನಮ್ಮ ಜೊತೆಯಲ್ಲಿರುವಂಥವ್ರು ಎಲ್ಲರೂ ಕೂಡ ಇವತ್ತು ಕೃಷ್ಣ ಶೆಟ್ಟಿ ಅವರ ಅಭಿಮಾನಿಗಳು, ಫಾಲೋವರ್ಸೇ ನಮ್ಮ ಜೊತೆಯಲ್ಲಿರೋರು. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ. ಗ್ರಾಮ ಪಂಚಾಯತಿಗೆ 1000 ಜನ, 500-600 ಜನ ನಿಲ್ತಾರೆ. ತಾಲೂಕ್ ಪಂಚಾಯತಿ ನಿಲ್ತಾರೆ, ಜಿಲ್ಲಾ ಪಂಚಾಯತಿ ನಿಲ್ತಾರೆ, ಟೌನ್ ನಗರಸಭೆಗೆ ನಿಲ್ತಾರೆ. ಅವ್ರ ಭವಿಷ್ಯ ಮುಂದೆ ಇರ್ತಕ್ಕಂಥದ್ದು ನಮ್ದಿನ್ನ ಮುಂದೆ ಇದೆ, 2 ವರ್ಷ ಇದೆ. ಅದು ಬಂದಾಗ ಚರ್ಚೆ ಮಾಡೋಣ. ಮೈತ್ರಿ ಮಾಡ್ಕೋತೀವಿ. ನಮ್ಗೆ ನಮ್ಮ ಕ್ಯಾಂಡಿಡೇಟ್ಸ್ ಗೆಲ್ಬೇಕು. ಟಿಕೆಟ್ಸ್ ಇಬ್ಬರಲ್ಲಿ ಯಾರು ಸರ್ ಫೈನಲ್ ಮಾಡೋದು? ZPTP ಇಬ್ರು ಜೊತೆ ಮಾಡ್ತೀರ, ಅದ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ನಮ್ಗೇನು ಮಾನದಂಡ ಯಾರು ಗೆಲ್ತಾರೆ ಅವರೇ. ನಮ್ಮ ಪಕ್ಷ ಕಮಿಟ್ಮೆಂಟ್ ಇರಬೇಕು. ಸರ್ ಯಾಕಂದ್ರೆ ಒಬ್ಬರು ನಾಯಕತ್ವ ಇರ್ಬೇಕಲ್ಲ. ಇಲ್ಲ, ಯಾಕೆಂದ್ರೆ ನಾಯಕತ್ವದಲ್ಲಿ ಹೋಗ್ತೀವಿ. ಅದೇ ಮತ್ತೆ ಹೇಳಿಲ್ಲ. ಅಲ್ಲ ನಮ್ದು ಇವತ್ತು ನಾಳೆ ಬೆಳಗ್ಗೆನೆ ಮನೆ ಕಟ್ಬಿಟ್ಟು ಗೃಹಪ್ರವೇಶ ಮಾಡೋಕ್ಕಾಗಲ್ಲ. ಇವತ್ತಿಂದ ಕಲ್ಲು ಫೌಂಡೇಶನ್ ಪಾಯ ಹಾಕಿದ್ರೇನೆ ಮನೆ ಕಟ್ಟಿ ಗೃಹಪ್ರವೇಶ ಮಾಡೋಕ್ಕಾಗೋದು. ಆ ಉದ್ದೇಶದಲ್ಲಿ ಈಗಲಿದ್ದ ಸಂಘಟನೆ ಮುಖ್ಯ. ಈಗಲಿಂದ ಸಂಘಟನೆ ಮುಖ್ಯ. ನಮ್ಮ ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು ಮುಂದಿನ ಚುನಾವಣೆಗಳು ಏನು ಗ್ರಾಮ ಪಂಚಾಯತ್ ಆಗಿರ್ಬೋದು, ಸ್ಥಳೀಯವಾಗಿ ನಡೆಯುವಂಥ ಚುನಾವಣೆಗಳು ದೃಷ್ಟಿ ಇಟ್ಕೊಂಡು ನಾವು ಇವತ್ತು ಈ ಒಂದು ತೀರ್ಮಾನ ತಗೊಂಡೋದು. ನಮ್ಮ ಅವಶ್ಯಕತೆ ಇದ್ದಾಗ 3 ತಿಂಗಳಿಗೆ ಬಂದು ಕೂಡ ಚುನಾವಣೆಗಳು ಮಾಡ್ಬೋದು. ಅದು ಅಷ್ಟು ಒಳ್ಳೇದಲ್ಲ. ಆ ಉದ್ದೇಶಕ್ಕೋಸ್ಕರ ನಮ್ಮನ್ನು ಕೂಡ JDS ಪಕ್ಷದ ಕಾರ್ಯಕರ್ತರು ಅರ್ಥ ಮಾಡ್ಕೊಬೇಕು. ನಮ್ಮ ಪಕ್ಷದ ಮುಖಂಡರುಗಳು ಅವರೆಲ್ಲ ಹೊಂದಾಣಿಕೆ ಆಗಬೇಕು. ಆ ಉದ್ದೇಶದಲ್ಲಿ ಇವತ್ತಿಂದ ನಾವು ಸಂಘಟನೆ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ತೀರ್ಮಾನವನ್ನು ತಗೊಂಡು. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರಾಜ್. ಧನ್ಯವಾದಗಳು.